Hello everyone, welcome to Navras Maths Tutorials. ಈಗ ಎಕ್ಸರ್ಸೈಸ್ 2.2 ಮಾಡೋಣ. ಓಕೆ, ಅದರಲ್ಲಿ ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ ನೋಡಿ. ಫೈಂಡ್ ದ zeros of the following quadratic polynomials and verify the relationship between the zeros and coefficients ಅಂತ. ಓಕೆ, ಅಂದ್ರೆ ಇದ್ರಲ್ಲಿ ಏನ್ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ, ಝೀರೋಸ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಈ ಕ್ವಾಡ್ರಾಟಿಕ್ ಇಕ್ವೇಶನ್ಸ್ ಕೊಟ್ಟಿದ್ದಾರೆ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್ ಅಂಡ್ ವೆರಿಫೈ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಝೀರೋಸ್ ಅಂಡ್ ಕೋಎಫಿಷಿಯಂಟ್ಸ್ ಅಂತ. ಇದ್ರ ಬಗ್ಗೆ ನಾನು ಇಂಟ್ರೊಡಕ್ಷನ್ ನಲ್ಲೆಲ್ಲ ಹೇಳಿದ್ದೀನಿ, ಗೊತ್ತಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ. ಈಗ ಮಾಡೋಣ ನೋಡಿ. ನಮ್ಗೆ ಸ್ವಲ್ಪ ರಿಕಾಲ್ ಮಾಡೋಣ ನೋಡಿ. ಸ್ಟ್ಯಾಂಡರ್ಡ್ ಫಾರ್ಮ್ ಏನಿದು? ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಅಲ್ವಾ? ಇಲ್ಲಿ a ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್, ಬಿ ಕೊಯಿಫಿಷಿಯಂಟ್ ಆಫ್ ಎಕ್ಸ್, ಸಿ ಅಂದ್ರೆ ಕಾನ್ಸ್ಟೆಂಟ್ ಅಂತ ನಮ್ಗೆ ಗೊತ್ತು. ಈಗ ಸಮ್ ಆಫ್ ಝೀರೋಸ್, ಇಲ್ಲಿ 2 zeros ಬರ್ತವೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್ ಅಲ್ಲಿ. ಸೊ ಸಮ್ ಆಫ್ ಝೀರೋಸ್ ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ಸ್ ಟು, ಇದಕ್ಕೊಂದು ಫಾರ್ಮುಲಾ ಇದೆ, ಬೈ ಮೈನಸ್ ಬಿ ಅಪಾನ್ ಎ. ಓಕೆ, ಇದು ಸಮ್ ಆಫ್ ಝೀರೋಸ್. ಎಕ್ಸ್ ವ್ಯಾಲ್ಯೂ ಏನ್ ಬರ್ತಾವಲ್ಲ ಅದನ್ನೇ ನಾವು ಝೀರೋಸ್ ಅಂತ ಕರಿತೀವಿ. ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ಸ್ ಟು ಮೈನಸ್ ಬಿ ಅಪಾನ್ ಎ. ಮೈನಸ್ ಬಿ ಅಂದ್ರೆ ಇಲ್ಲಿ ಕೊಯಿಫಿಷಿಯಂಟ್ ಆಫ್ ಎಕ್ಸ್, ಎ ಅಂದ್ರೆ ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್. ಅದೇ ರೀತಿ ಪ್ರಾಡಕ್ಟ್ ಆಫ್ ಝೀರೋಸ್ ಅಂದ್ರೆ ಕಾನ್ಸ್ಟೆಂಟ್ ಅಪಾನ್ ಎ ಅಂದ್ರೆ ಕಾನ್ಸ್ಟೆಂಟ್ ಅಪಾನ್ ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್. ಓಕೆ, ಈಗ ಮಾಡೋಣ. ನೋಡಿ ಏನ್ ಕೊಟ್ಟಿದ್ದಾರೆ, ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8 ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಫ್ಯಾಕ್ಟರೈಸ್ ಮಾಡಬೇಕು? ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್. ಓಕೆ, ನೋಡಿ ಇಲ್ಲೇನಿದೆ, ಕಾನ್ಸ್ಟೆಂಟ್ -8 ಇದೆ. ಇನ್ನು ಇಲ್ಲಿ ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ತಗೋಬೇಕು. ಇಲ್ಲೇನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ ಮಲ್ಟಿಪ್ಲೈ ಮಾಡಿ ಏನ್ ಬರುತ್ತೆ? ಮೈನಸ್ ಇಂಟು ಪ್ಲಸ್ ಮೈನಸ್, 8 1 8 ಬಂತು. ಓಕೆ, ಈಗ ನಮ್ಗೆ ಮಿಡಲ್ ಟರ್ಮ್ ಏನಿದೆಯಲ್ಲ, ಈ ಪ್ಲಸ್ ಆರ್ ಮೈನಸ್ ಮಾಡಿದ್ರೆ 8 ಫ್ಯಾಕ್ಟರ್ಸ್ ನ ನಮ್ಗೆ ಇಲ್ಲಿ -2 ಬರಬೇಕು. ಆ ರೀತಿ ನಾವು ಬರಿಬೇಕು. ಫ್ಯಾಕ್ಟರ್ ಮಾಡಿದ್ರೆ 2 4s 2 4s 8 ಆಯ್ತಲ್ವಾ? ನೋಡಿ 4 - 2 ಮಾಡಿದ್ರೆ ನಮ್ಗೆ 2 ಬರುತ್ತಲ್ವಾ? ನಮ್ಗೆ ಇಲ್ಲಿ ಮೈನಸ್ ಬೇಕು. ಸೊ ನಾವೇನ್ ಮಾಡ್ಬೋದು? -4 + 2 ಮಾಡಿದ್ರೆ ಏನ್ ಬರುತ್ತೆ? -2 ಬರುತ್ತೆ. 1 + 1 ಮೈನಸ್ ಇದ್ರೆ ಬಿಗ್ಗರ್ ನಂಬರ್ ಮೈನಸ್ ಇರೋದ್ರಿಂದ ಮೈನಸ್ ಬರುತ್ತೆ. 4 - 2 ಮಾಡಿದ್ರೆ 2 ಬರುತ್ತೆ. ಹಾಗೆ ಮಲ್ಟಿಪ್ಲೈ ಮಾಡಿದ್ರೆ -8 ಕೂಡ ಬರುತ್ತೆ. 4 2s 8 ಮೈನಸ್ ಇಂಟು ಪ್ಲಸ್ ಮೈನಸ್ ಅಂತ. ಸೊ ಅದನ್ನೇ ಬರೆಯೋಣ. ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 2x ಮೈನಸ್ 8. ಈಗ ಇಲ್ಲಿ ಎಕ್ಸ್ ಕಾಮನ್ ತಗೋಬೋದಲ್ವಾ ನಾವು? ಸೊ ಎಕ್ಸ್ ಕಾಮನ್ ತಗೊಂಡ್ರೆ ಏನ್ ಉಳಿತು? ಎಕ್ಸ್ ಉಳಿತು, -4 ಉಳಿಯುತ್ತೆ. ಇಲ್ಲಿ 2 ಕಾಮನ್ ತಗೋಬಹುದು. ಸೊ 2 ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ 2 4s 8 ಆಗತ್ತಲ್ವಾ? ಸೊ 4 ಬಂತು. ನೋಡಿ ಇಲ್ಲಿ ಸೇಮ್ ಬರಬೇಕು. ಇಲ್ಲಿ ಏನಿರುತ್ತೋ ಇಲ್ಲಿನೂ ಅದೇ ಬರಬೇಕು, ಎಕ್ಸ್ -4. ಹಾಗಿದ್ರೆ ನಾವು ಮಾಡ್ತಾ ಇರೋದು ಕರೆಕ್ಟ್ ಅಂತ ಅರ್ಥ. ಮತ್ತೆ ಎಕ್ಸ್ -4 ಕಾಮನ್ ಆಯ್ತು, ಎಕ್ಸ್ ಪ್ಲಸ್ 2 ಆಯ್ತು. ಇದು ಫ್ಯಾಕ್ಟರೈಸೇಷನ್ ಆಯ್ತು. ಈಗ ಎಕ್ಸ್ -4 ಇಸ್ ಈಕ್ವಲ್ಸ್ ಟು 0. ಓಕೆ, ಇಲ್ಲಿ ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ಸ್ ಟು 0. ಓಕೆ, ಈ 4 -4 ನ ಈಕ್ವಲ್ಸ್ ಟು ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? +4 ಆಯ್ತು ಅಲ್ವಾ? ಎಕ್ಸ್ ಇಸ್ ಈಕ್ವಲ್ಸ್ ಟು 4 ಅಂತ ಬಂತು. ಇದು ಆಲ್ಫಾ ಅಂತಾನೆ ಹೇಳ್ಬೋದು. ಆಲ್ಫಾ ಇಸ್ ಈಕ್ವಲ್ಸ್ ಟು 4. ಇಲ್ಲಿ ನೋಡೋಣ, ಎಕ್ಸ್ ಇಸ್ ಈಕ್ವಲ್ಸ್ ಟು ಈ +2 ನ ಈಕ್ವಲ್ಸ್ ಟು ಈ ಕಡೆ ಕಳಿಸಿದ್ರೆ -2 ಆಯ್ತು. ಸೊ ಇದೇನಾಯ್ತು? ಬೀಟಾ. ಬೀಟಾ ಇಸ್ ಈಕ್ವಲ್ಸ್ ಟು -2 ಆಯ್ತು. ಈಗ ನಾವು ಈಗ ತಾನೇ ಮಾಡಿದ್ವಲ್ವಾ? ಆಲ್ಫಾ ಪ್ಲಸ್ ಬೀಟಾ ಓಕೆ ಇಸ್ ಈಕ್ವಲ್ಸ್ ಟು -b ಅಪಾನ್ ಎ ಮಾಡಬೇಕು. ಆಲ್ಫಾ ಎಷ್ಟಿದೆ? 4 ಇದೆ. ಬೀಟಾ ಎಷ್ಟಿದೆ? -2 ಇದೆ. ನೋಡಿ 4 ಪ್ಲಸ್ ಮೈನಸ್ -2. 4 - 2 ಎಷ್ಟು ಬಂತು? 2 ಬಂತು. ಇಲ್ಲಿ ನೋಡೋಣ, ಇಲ್ಲಿ -b, ಇಲ್ಲಿ ಮೈನಸ್ ಹಾಗೆ ಇಡೋಣ. b ಪ್ಲಸ್ ಅಲ್ಲಿ ಏನಿದೆ? -2 ಇದೆ ಅಲ್ವಾ? ಕೊಯಿಫಿಷಿಯಂಟ್ ಆಫ್ ಎಕ್ಸ್ -2 ಇದೆ.
ಎ ಪ್ಲಸ್ ಅಲ್ಲಿ ಏನಿದೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಓಕೆ, ಇಸ್ ಈಕ್ವಲ್ಸ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು, 2 ಹಾಗೆ ಇಡ್ಬೇಕು. ಅಂದ್ರೆ ಇಲ್ಲಿ ಏನ್ ಬರ್ತಾ ಇದೆ, ಎಲ್ ಎಚ್ ಎಸ್ ಇಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಅಲ್ವಾ. ಸೊ ಎಲ್ ಎಚ್ ಎಸ್ ಇಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಬಂತು. ಅದೇ ರೀತಿ ಪ್ರಾಡಕ್ಟ್ ಮಾಡೋಣ. alpha into beta is equals to ಏನ್ ಫಾರ್ಮುಲಾ, ಸಿ ಅಪಾನ್ ಎ. ಆಲ್ಫಾ ಏನಿದೆ 4 ಇದೆ, ಇಂಟು ಬೀಟಾ ಏನಿದೆ -2 ಇದೆ. 4 2s are 8 ಪ್ಲಸ್ ಇಂಟು ಮೈನಸ್ ಮೈನಸ್. ಓಕೆ, ಇಸ್ ಈಕ್ವಲ್ಸ್ ಟು ಇಲ್ಲಿ ಸಿ ಅಂದ್ರೆ ಕಾನ್ಸ್ಟೆಂಟ್, ಕಾನ್ಸ್ಟೆಂಟ್ ಏನಿದೆ -8 ಇದೆ, ಅಪಾನ್ ಎ ಅಂದ್ರೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಓಕೆ, ಅದು ಡಿವೈಡ್ ಮಾಡಿದ್ರು ಸೇಮ್ ಬರುತ್ತೆ, ಅಂದ್ರೆ -8 ಬಂತು. ಇಲ್ಲಿ ಕೂಡ ಏನ್ ಬಂತು, ಎಲ್ ಎಚ್ ಎಸ್ ಇಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಅಲ್ವಾ. ನಾವು ವೆರಿಫೈ ಮಾಡಿದ್ರೆ ಎಲ್ಲ ಕರೆಕ್ಟ್ ಬಂತು. ಸೊ ನಾವೇನ್ ಹೇಳ್ಬೋದು, ವೆರಿಫೈಡ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ. ಈಗ ನೆಕ್ಸ್ಟ್ ನೋಡಿ, ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, 4s ಸ್ಕ್ವೇರ್ ಮೈನಸ್ 4s ಪ್ಲಸ್ 1 ಅಂತ ಕೊಟ್ಟಿದ್ದಾರೆ. ಇದರಲ್ಲೂ ನಾವು ಝೀರೋಸ್ ಫೈಂಡ್ ಔಟ್ ಮಾಡಬೇಕು, ಇನ್ನು ವೆರಿಫೈ ಮಾಡಬೇಕು. ಸೊ ಫಸ್ಟ್ ಸ್ಪ್ಲಿಟಿಂಗ್ ಮಿಡಲ್ ಟರ್ಮ್ ಮಾಡಬೇಕು. ನೋಡಿ, ಕಾನ್ಸ್ಟೆಂಟ್ ಏನಿದೆ 1 ಇದೆ, ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಅಂದ್ರೆ ಇಲ್ಲಿ ಎಸ್ ಸ್ಕ್ವೇರ್ ಇದೆ. ಓಕೆ, ಏನ್ ಬರುತ್ತೆ 4 ಇದೆ, ಪ್ಲಸ್ 4. ಸೊ 4 1 4 ಆಯ್ತು. ಈಗ ನಮ್ಗೆ ಮಧ್ಯೆ ಏನ್ ಬರ್ಬೇಕು, ಮಿಡಲ್ ಅಲ್ಲಿ -4 ಬರಬೇಕು ಅಲ್ವಾ. ಸೊ 4 ಫ್ಯಾಕ್ಟರ್ಸ್ ಏನ್ ಬರ್ತವೆ, 2 2s ಅಂದ್ರೆ ನೋಡಿ ಇಲ್ಲಿ -4 ಬರ್ಬೇಕಲ್ವಾ. -2 ಮಾಡಿದ್ರೆ ನಮ್ಗೆ -4 ಆಗುತ್ತೆ ಅಲ್ವಾ. ನೋಡಿ -2 -2 ಆಡ್ ಮಾಡಿದ್ರೆ -4 ಆಯ್ತು, ಮಲ್ಟಿಪ್ಲೈ ಮಾಡಿದ್ರೆ +4 ಕೂಡ ಬರುತ್ತೆ. ಸೊ 4s ಸ್ಕ್ವೇರ್ -2s -2s ಪ್ಲಸ್ 1. ಓಕೆ, ಈಗ ಇದರಲ್ಲಿ 2s ಕಾಮನ್ ತಗೋಬಹುದು. ನೋಡ್ರಿ, ಇವೆರಡರಲ್ಲಿ 2s ಕಾಮನ್ ತಗೊಂಡ್ರೆ ಇಲ್ಲಿ ಏನ್ ಉಳಿತು, 2 ಉಳಿತು, 1s ಉಳಿತು. ಮೈನಸ್ ಇಲ್ಲಿ 2s ಇಲ್ಲಿ ತೆಗೆದ್ಬಿಟ್ಟಿವಿ, ಇಲ್ಲಿ ಏನು ಉಳಿಯಲ್ಲ, 1 ಉಳಿಯತ್ತೆ. ಮತ್ತೆ ಮೈನಸ್ ಇಲ್ಲಿ ಏನು ಇಲ್ಲ ಕಾಮನ್ ತೆಗಿಯೋದಕ್ಕೆ, ಸೊ 1 ಅಂತ ತೆಗಿಬಹುದು. ಈಗ ಮೈನಸ್ ತೆಗ್ದಿರೋದ್ ಕಾರಣ 2s ಅಂದ್ರೆ ಇಲ್ಲಿ ಮೈನಸ್ ಹೊರಗಡೆ ತೆಗೆದ್ಬಿಟ್ಟಿವಲ್ಲ, ಪ್ಲಸ್ 2s ಇಡ್ಬೇಕು. ಇನ್ನು ಈ ಪ್ಲಸ್ ಇದೆ ಅಲ್ವಾ, ಇಲ್ಲಿ ಮೈನಸ್ ಇಡ್ಬೇಕು. ಯಾಕೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 1 ಇಂಟು 1 1 ಆಯ್ತು. ಇನ್ನೊಂದು ಎರಡು ಸೇಮ್ ಇರ್ಬೇಕು, ಸೇಮ್ ಬರ್ತವೆ. ಓಕೆ, 2s -1 ಇವೆರಡರಲ್ಲೂ ಇದು ಕಾಮನ್ ಇದೆ. ಅಗೇನ್ 2s -2. ಓಕೆ, ಇದು ಫ್ಯಾಕ್ಟರ್ಸ್ ಬಂತು ನಮಗೆ. ಈಗ ನೋಡಿ, 2s -1 ಇಸ್ ಈಕ್ವಲ್ಸ್ ಟು, ಆಕ್ಚುಲಿ ಇದು ಈಕ್ವಲ್ಸ್ ಟು 0 ಅಂತ ಇರುತ್ತೆ ಈ ರೀತಿ. ಸೊ ನಾವು ಈ ರೀತಿ ಹಾಕೋಬಹುದು. ಅಗೇನ್ 2s -1 ಇಸ್ ಈಕ್ವಲ್ಸ್ ಟು 0. ಈಗ ಈ -1 ಈಕ್ವಲ್ಸ್ ಈ ಕಡೆ ಕಳ್ಸಿದ್ರೆ ಏನಾಗುತ್ತೆ, +1 ಆಗುತ್ತೆ. ಸೊ 1 ಆಯ್ತು. s ಇಸ್ ಈಕ್ವಲ್ಸ್ ಟು 1. ಈ 2 ಈಕ್ವಲ್ಸ್ ಈ ಕಡೆ ಕಳ್ಸಿದ್ರೆ ಏನಾಗುತ್ತೆ, ಡಿವೈಡ್ ಆಗುತ್ತೆ. ಅಂದ್ರೆ s ಇಸ್ ಈಕ್ವಲ್ಸ್ ಟು 1/2 ಬಂತು. ಅಂದ್ರೆ ಇದೇನಿದು ಆಲ್ಫಾ. ಆಲ್ಫಾ ಇಸ್ ಈಕ್ವಲ್ಸ್ ಟು 1/2 ಆಯ್ತು. ಸೇಮ್ ಆಸ್ ಇಟ್ ಈಸ್ ಇಲ್ಲಿನೂ ಮಾಡೋಣ. 2s ಇಸ್ ಈಕ್ವಲ್ಸ್ ಟು -1 ಈ ಕಡೆ ಕಳ್ಸಿ +1 ಆಯ್ತು. s ಇಸ್ ಈಕ್ವಲ್ಸ್ ಟು 1/2 ಈ ಕಡೆ ಕಳ್ಸಿ ಡಿವೈಡ್ ಆಯ್ತು. ಇದು ಬೀಟಾ, ಇಲ್ಲಿ ಸೇಮ್ ಬಂದಿದೆ. ಓಕೆ, ಈಗ ನಾವು ವೆರಿಫೈ ಮಾಡಬೇಕು. ಇವು ಝೀರೋಸ್, ಅವ್ರೇನ್ ಹೇಳಿದಾರಲ್ಲ ಫೈಂಡ್ ದ ಝೀರೋಸ್ ಅಂತ, ಈ ಝೀರೋಸ್ ನ ಫೈಂಡ್ ಔಟ್ ಮಾಡಿದ್ವಿ. ಈಗ ಅವರೇ ಹೇಳಿದಾರಲ್ವಾ ವೆರಿಫೈ ಮಾಡಿ ಅಂತ. ಸೊ ವೆರಿಫೈ ಮಾಡೋಣ. ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ಸ್ ಟು ಏನ್ ಬರುತ್ತೆ ಫಾರ್ಮುಲಾ, -b/a. ಆಲ್ಫಾ ಏನಿದೆ 1/2 ಇದೆ, ಪ್ಲಸ್ ಬೀಟಾ ಕೂಡ 1/2 ಇದೆ. ನೋಡಿ,
ಆಡ್ ಮಾಡಿ ಡಿನಾಮಿನೇಟರ್ ಸೇಮ್ ಇದ್ರೆ ನ್ಯೂಮರೇಟರ್ ಆಡ್ ಮಾಡ್ಬೋದಲ್ವಾ ನಾವು. ಸೊ 1 + 1 ಏನಾಯ್ತು 2/2 ಆಯ್ತು. ಕ್ಯಾನ್ಸಲ್ ಮಾಡಿದ್ರೆ ಏನ್ ಬರುತ್ತೆ 1 ಬಂತು. ಸೊ ಇಲ್ಲಿ ಏನಿದೆ -b/a ಇದೆ. -b ಅಂದ್ರೆ ಮೈನಸ್ ಹಾಗೆ ಇಡೋಣ, ಬಿ ಅಂದ್ರೆ ಕೋಎಫಿಷಿಯಂಟ್ ಆಫ್ ಎಕ್ಸ್, ಅಲ್ಲೇನಿದೆ -4 ಇದೆ. ಇನ್ನು b/a, a ಅಂದ್ರೆ ಕೋಎಫಿಷಿಯಂಟ್ ಆಫ್ x², 4 ಇದೆ. ಓಕೆ, ಇಲ್ಲಿ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು, 4/4. ಕ್ಯಾನ್ಸಲ್ ಮಾಡಿದ್ರೆ ಇಲ್ಲಿನೂ 1 ಬಂತು. ಅಂದ್ರೆ ಏನ್ ಬಂತು ನಮ್ಗೆ LHS = RHS ಅಲ್ವಾ. ಈಗ ಪ್ರಾಡಕ್ಟ್ ಮಾಡೋಣ. ಆಲ್ಫಾ ಇಂಟು ಬೀಟಾ ಫಾರ್ಮುಲಾ ಏನು C/A. ಆಲ್ಫಾ ಏನಿದೆ 1/2, ಬೀಟಾ 1/2. ಮಲ್ಟಿಪ್ಲೈ ಮಾಡಿದ್ರೆ 1 × 1/4 ಬಂತೆ, 2 × 2 = 4 ಬಂತು. ಇಲ್ಲಿ ಕಾನ್ಸ್ಟೆಂಟ್ ಎಷ್ಟಿದೆ 1 ಇದೆ. ಕೋಎಫಿಷಿಯಂಟ್ ಆಫ್ x² ಏನಿದೆ 4 ಇದೆ. ಅಂದ್ರೆ ಇಲ್ಲಿ ಕೂಡ 1/4 ಬಂತು. ಇಲ್ಲಿನೂ ಏನ್ ಹೇಳ್ಬೋದು LHS = RHS ಅಲ್ವಾ. ನಾವು ಮಾಡಿದ್ದು ಕರೆಕ್ಟ್ ಇದೆ. ಏನ್ ಬರೆಯೋಣ ವೆರಿಫೈಡ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ. ಈಗ ನೆಕ್ಸ್ಟ್ ಒನ್ ನೋಡಿ. ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ 6x² - 3 - 7x ಅಂತ ಕೊಟ್ಟಿದ್ದಾರೆ. ಓಕೆ, ಇದು ಕರೆಕ್ಟ್ ಇದೆನಾ. ಸ್ಟ್ಯಾಂಡರ್ಡ್ ಫಾರ್ಮ್ ಏನು ನಮ್ದು, ಇದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ದು ax² + bx + c ಅಂತ ಅಲ್ವಾ. ಆದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಕಾನ್ಸ್ಟೆಂಟ್ ಇಲ್ಲಿ ಕೊಟ್ಟಿದ್ದಾರೆ. ಕೋಎಫಿಷಿಯಂಟ್ ಆಫ್ ಎಕ್ಸ್ ಬಂದು ಇಲ್ಲಿ, ಈ ಟರ್ಮ್ ಇಲ್ಲಿ ಇದೆ ಅಲ್ವಾ. ಅಂದ್ರೆ ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇಲ್ಲ. ಸೊ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರ್ಕೊಳ್ಳೋಣ. 6x² - 7x - 3 = 0. ಓಕೆ, ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಆಯ್ತು. ಈಗ ನಾವು ಬೈ ಸ್ಪ್ಲಿಟ್ಟಿಂಗ್ ಮಿಡಲ್ ಟರ್ಮ್ ಫ್ಯಾಕ್ಟರೈಸ್ ಮಾಡೋಣ. ನೋಡಿ ಕಾನ್ಸ್ಟೆಂಟ್ ಏನಿದೆ -3 ಇದೆ. ಕೋಎಫಿಷಿಯಂಟ್ ಆಫ್ x² ಏನಿದೆ 6 ಇದೆ. ಏನ್ ಬಂತು 3 × 6 = 18, ಪ್ಲಸ್ ಇಂಟು ಮೈನಸ್ ಮೈನಸ್ ಬಂತು. ಈಗ ಮಧ್ಯೆ ನಮ್ಗೆ ಏನ್ ಬೇಕು, ಮಿಡಲ್ ಅಲ್ಲಿ -7 ಬೇಕು. ಸೊ ಫ್ಯಾಕ್ಟರ್ಸ್ ನೋಡೋಣ ಏನ್ ಬರುತ್ತೆ. 2 9s ನೋಡಿ, 9 - 7 9 - 2 7 ಬರುತ್ತಲ್ವಾ. ಆದ್ರೆ ನಮ್ಗೆ ಇಲ್ಲಿ ಮೈನಸ್ ಬೇಕು. ಸೊ ಬಿಗ್ಗರ್ ನಂಬರ್ಗೆ ನಾವು ಮೈನಸ್ ಇಡ್ಬೋದು. ನೋಡಿ -2 + -9 + 2 ಮಾಡಿದ್ರೆ ನಮ್ಗೆ -7 ಬರುತ್ತೆ. ಮಲ್ಟಿಪ್ಲೈ ಮಾಡಿದ್ರೆ ಕೂಡ ನಮ್ಗೆ -18 ಬರುತ್ತೆ. ಸೊ ಬರೆಯೋಣ 6x² - 9x + 2x - 3 = 0. ಈಗ ನೋಡಿ ಇಲ್ಲಿ 3 ಟೇಬಲ್ಸ್ ಅಲ್ಲಿ ಬರ್ತಾ ಇದೆ ಅಲ್ವಾ. ನಾವು 3x ಕಾಮನ್ ತೆಗಿಬಹುದಲ್ವಾ. 3x ಕಾಮನ್ ತೆಗಿ, ಇಲ್ಲಿ ಏನ್ ಉಳಿಯುತ್ತೆ 2 ಉಳಿಯುತ್ತೆ. 3 × 2 = 6. ಇನ್ನ 1x ಹೊರಗಡೆ ತೆಗೆದಿದ್ದೀವಿ, 1x ಉಳಿತು. ಈಗ ಮೈನಸ್ ಇಲ್ಲಿ 3 3s ಅಂದ್ರೆ 3 ಹೊರಗಡೆ ತೆಗೆದಿದೀವಿ ಅಂತ ಇಲ್ಲಿ 3 ಬರೀಬೇಕು. x ಹೊರಗಡೆ ತೆಗೆದ್ಬಿಟ್ಟಿವಿ. ಸೊ 2x - 3 ಪ್ಲಸ್ ಇಲ್ಲಿ ಏನು ಇಲ್ಲ ಕಾಮನ್ ತೆಗೆಯಕ್ಕೆ. ಸೊ 1 ಅಂತ ಬರೆಯೋಣ. ಏನ್ ಉಳಿಯುತ್ತೆ 2x - 3. ನೋಡಿ ಸೇಮ್ ಆಯ್ತಲ್ವಾ. 2x - 3 2x - 3. ಈಗ ಅವೆರಡರಲ್ಲೂ ಕಾಮನ್ ತೆಗೆಯೋಣ. 2x - 3 3x + 1. ಓಕೆ, ಈಗ 2x - 3 = 0. ಇದು 3x + 1 = 0. ಈಗ ನಾವು ಝೀರೋಸ್ ಫೈಂಡ್ ಔಟ್ ಮಾಡಬೇಕು. ಯಾವ ರೀತಿ, ಈ -3ನ ಈಕ್ವಲ್ಸ್ ಈ ಕಡೆ ಕಳ್ಸಿದ್ರೆ ಏನಾಗುತ್ತೆ +3 ಆಯ್ತು ಅಲ್ವಾ. ಸೊ x = 3. ಈ 2ನ ಈಕ್ವಲ್ಸ್ ಈ ಕಡೆ ಕಳ್ಸಿದ್ರೆ ಡಿವೈಡ್ ಆಯ್ತು. x = 3/2 ಆಯ್ತು. ಆಲ್ಫಾ ಅಂತ ಹೇಳ್ಬೋದು. ಆಲ್ಫಾ = 3/2. ಅದೇ ರೀತಿ ಇಲ್ಲಿ ಕೂಡ ಮಾಡೋಣ. 3x = ಈ 1 ಈ ಕಡೆ ಕಳ್ಸಿದ್ರೆ -1. x = -1. ಈ 3ನ ಈಕ್ವಲ್ಸ್ ಈ ಕಡೆ ಕಳ್ಸಿದ್ರೆ /3 ಆಯ್ತು. ಇದು ಬೀಟಾ. ಓಕೆ, ಈಗ ನಾವು ವೆರಿಫೈ ಮಾಡೋಣ.
ಯಾವ ರೀತಿ ವೆರಿಫೈ ಮಾಡಬೇಕು? ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ಸ್ ಟು ಫಾರ್ಮುಲಾ ಏನು? ಮೈನಸ್ ಡಿ ಅಪಾನ್ ಎ. ಆಲ್ಫಾ ಏನ್ ಬಂದಿದೆ? 3/2 ಬಂದಿದೆ. ಪ್ಲಸ್ ಬೀಟಾ ಏನ್ ಬಂದಿದೆ? -1/3 ಬಂದಿದೆ. ಓಕೆ, ಈಗ ನಾವು ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು, -1/3 ಅಂದ್ರೆ ಇದಕ್ಕೆ ನಾವು LCM ತಕ್ಕೋಬೇಕು. 2 3 6 ಬರುತ್ತೆ LCM. ನೋಡಿ 6/2 ಮಾಡಿದ್ರೆ ನೋಡಿ ಏನ್ ಬರುತ್ತೆ? ಕ್ಯಾನ್ಸಲ್ ಮಾಡಿದ್ರೆ 3 ಬಂತು. ಈ 3 ಇಂಟು ನ್ಯೂಮರೇಟರ್ ಮಾಡಬೇಕು. 3 3s 9 ಮೈನಸ್ ಇಲ್ಲಿನೂ ಅಷ್ಟೇ 6/3 ಮಾಡೋಣ. 3 1s 3 2s 2 ಇಂಟು 1 2 ಬಂತು ಅಲ್ವಾ? ಸೊ 9 - 2 7 7/6 ಬಂತು. ಇದು LHS ಆಯ್ತು. RHS ನೋಡೋಣ ಏನ್ ಬರುತ್ತೆ. ಮೈನಸ್ ಬಿ ಅಂದ್ರೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನಿದೆ? -7 ಇದೆ ಅಪಾನ್ ಎ. ಅಂದ್ರೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಏನಿದೆ? 6 ಇದೆ. ಓಕೆ, ಮೈನಸ್ ಇಂಟು ಮೈನಸ್ ಪ್ಲಸ್ 7/6 ಅಂದ್ರೆ ಇಲ್ಲಿನೂ ನಮಗೆ 7/6 ಬಂದಿತ್ತಲ್ವಾ? ಇಲ್ಲೇ ಬರೀತೀನಿ ನೋಡಿ, ಇಸ್ ಈಕ್ವಲ್ಸ್ ಟು 7/6 ಅಲ್ವಾ? ಏನ್ ಹೇಳ್ಬೋದು ನಾವು? LHS ಇಸ್ ಈಕ್ವಲ್ಸ್ ಟು RHS ಅಲ್ವಾ? ಮೈನಸ್ ಬಿ ಅಪಾನ್ ಎದು ಕೂಡ 7/6 ಬಂತು. ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ ಝೀರೋಸ್ ಆಡ್ ಮಾಡಿದ್ರು ಕೂಡ ನಮಗೆ ಸಮ್ 7/6 ಬಂತು. ಈಗ ಪ್ರಾಡಕ್ಟ್ ಮಾಡೋಣ. ಪ್ರಾಡಕ್ಟ್ ಅಂದ್ರೆ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ಸ್ ಟು C/A ಫಾರ್ಮುಲಾ. ಆಲ್ಫಾ ಏನಿದೆ? 3/2 ಇದೆ. ಬೀಟಾ ಏನಿದೆ? -1/3 ಇದೆ. ನೋಡಿ ಕ್ಯಾನ್ಸಲ್ ಆಗುತ್ತಲ್ವಾ? 3 1s 3. ಏನ್ ಉಳಿತು? ಇಲ್ಲಿ ಮೈನಸ್ ಇರೋದ್ರಿಂದ -1/2 ಉಳಿತು. ಓಕೆ, ಇಲ್ಲಿ ಏನ್ ಬರುತ್ತೆ ನೋಡೋಣ. ಕಾನ್ಸ್ಟೆಂಟ್ ಅಂದ್ರೆ ಏನಿದೆ? -3 ಇದೆ. ಅಪಾನ್ ಎ ಅಂದ್ರೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ 6 ಇದೆ. ನೋಡಿ ಕ್ಯಾನ್ಸಲ್ ಮಾಡಿದ್ರೆ 1s 2s ಏನ್ ಬಂತು? -1/2. ಇಲ್ಲಿನೂ LHS ಇಸ್ ಈಕ್ವಲ್ಸ್ ಟು RHS. ಏನ್ ಹೇಳ್ಬೋದು ನಾವು? ವೆರಿಫೈಡ್ ಅಲ್ವಾ? ವೆರಿಫೈ ಮಾಡಿದ್ವಿ, ಎಲ್ಲ ಕರೆಕ್ಟ್ ಬಂತು ನಮ್ಗೆ. ಸೊ ಈಗ ನೆಕ್ಸ್ಟ್ ಒನ್ ನೋಡಿ. ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ? 4u² + 8u ಅಂತ ಕೊಟ್ಟಿದ್ದಾರೆ. ಏನಪ್ಪ ಇಷ್ಟು ಕೊಟ್ಟಿದ್ದಾರೆ? ಇಲ್ಲಿ ಏನು ಕಾನ್ಸ್ಟೆಂಟ್ ಕೊಟ್ಟಿಲ್ಲಲ್ಲ ಅಂತ ಅನ್ಕೊಂಡ್ರೆ ನಮ್ಗೆ ಸ್ಟ್ಯಾಂಡರ್ಡ್ ಫಾರ್ಮ್ ಏನಿದೆ? ax² + bx + c ಅಲ್ವಾ? ಇದು ಕಾನ್ಸ್ಟೆಂಟ್ ಫಾರ್ಮ್ ಇಸ್ ಈಕ್ವಲ್ಸ್ ಟು 0. ಇಲ್ಲಿ ಕಾನ್ಸ್ಟೆಂಟ್ ಏನು ಕೊಟ್ಟಿಲ್ಲ ಅಂದ್ರೆ ಸಿ ಪ್ಲೇಸ್ ಅಲ್ಲಿ 0 ಇರ್ಬೋದು ಅಲ್ವಾ? ಅದಕ್ಕೆ ಅವರು ಆಡ್ ಮಾಡಿದ್ರು ಕೂಡ ಸೇಮ್ ಇರತ್ತಂತ ಕೊಟ್ಟಿರ್ಲಿಕ್ಕಿಲ್ಲ. ಓಕೆ, ಈಗ ನಾವಿಲ್ಲಿ ಬರ್ಕೊಂಡ್ರೆ ಈಸಿ ಆಗುತ್ತೆ ನೋಡಿ. a ಇಸ್ ಈಕ್ವಲ್ಸ್ ಟು 4 ಇದೆ ಕೋಎಫಿಷಿಯಂಟ್ ಆಫ್ x². b ಇಸ್ ಈಕ್ವಲ್ಸ್ ಟು ಕೋಎಫಿಷಿಯಂಟ್ ಆಫ್ x ಏನಿದೆ? 8 ಇದೆ. ಕಾನ್ಸ್ಟೆಂಟ್ 0 ಇದೆ. ಕೊಟ್ಟಿಲ್ಲ ಅಂದ್ರೆ ನಾವು 0 ಅಂತ ಅನ್ಕೋಬೇಕು. ಓಕೆ, ಈಗ ಫ್ಯಾಕ್ಟರೈಸ್ ಮಾಡೋಣ. ನೋಡಿ ಇಲ್ಲಿ ಏನ್ ಕಾಮನ್ ಇದೆ? 4 ಕಾಮನ್ ಇದೆ ಅಲ್ವಾ? ಯುನು ಕಾಮನ್ ಇದೆ. ಸೊ 4u ಹೊರಗಡೆ ತೆಗೆದ್ವಿ. ಇನ್ನೇನು ಉಳಿತು? 1u ಒಂದೇ ಉಳಿತು. ಪ್ಲಸ್ ಇಲ್ಲಿ 2 ಒಂದೇ ಉಳಿತು. ಯು ಹೊರಗಡೆ ತೆಗೆದುಬಿಟ್ವಿ ಅಷ್ಟೇ. ಈಗ 2 ಟರ್ಮ್ಸ್ ಆಯ್ತು. ಈಗ 4u ಇಸ್ ಈಕ್ವಲ್ಸ್ ಟು 0. u ಪ್ಲಸ್ 2 ಇಸ್ ಈಕ್ವಲ್ಸ್ ಟು 0. ಈಗ u ಇಸ್ ಈಕ್ವಲ್ಸ್ ಟು 0 ಅಪಾನ್ ಈ 4 ಈ ಕಡೆ ಕಳಿಸಿದ್ರೆ ಡಿವೈಡ್ ಆಯ್ತು. 0 ಡಿವೈಡೆಡ್ ಬೈ ಎನಿ ನಂಬರ್ ಇಸ್ ಈಕ್ವಲ್ಸ್ ಟು 0. ಸೊ u ಇಸ್ ಈಕ್ವಲ್ಸ್ ಟು 0 ಬಂತು. ಅಂದ್ರೆ ಆಲ್ಫಾ ಇಸ್ ಈಕ್ವಲ್ಸ್ ಟು 0. ಇಲ್ಲಿನೂ ಅಷ್ಟೇ u ಇಸ್ ಈಕ್ವಲ್ಸ್ ಟು ಈ 2 ನ ಈ ಕಡೆ ಕಳಿಸಿದ್ರೆ -2 ಆಯ್ತು. ಸಾರಿ, -2 ಆಯ್ತು. ಬೀಟಾ ಇಸ್ ಈಕ್ವಲ್ಸ್ ಟು -2 ಅಲ್ವಾ? ಈಗ ವೆರಿಫೈ ಮಾಡೋಣ. ವೆರಿಫೈ ಮಾಡೋದಕ್ಕೆ ಏನ್ ಮಾಡ್ಬೇಕು? ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ಸ್ ಟು
ಮೈನಸ್ ಬಿ ಅಪಾನ್ ಎ ಅಲ್ವಾ, ಇದು ಫಾರ್ಮುಲಾ. ಸೊ ಅಲ್ಫಾ ಏನ್ ಬಂದಿದೆ, 0 ಬಂದಿದೆ. ಬೀಟಾ ಏನ್ ಬಂದಿದೆ, -2 ಬಂದಿದೆ. 0ಗೆ ಆಡ್ ಮಾಡಿದ್ರೆ ಸೇಮ್ ನಂಬರ್ ಬರುತ್ತೆ. ಸೊ ನಮ್ಗೆ LHS ಏನ್ ಬಂತು, -2 ಬಂತು. ಇಲ್ಲಿ ಏನ್ ಬರುತ್ತೆ ನೋಡೋಣ. ಮೈನಸ್ ಹಾಗೆ ಇಡೋಣ. ಬಿ ಪ್ಲಸ್ ಅಲ್ಲಿ ಏನಿದೆ, 8 ಇದೆ. ಎ ಪ್ಲಸ್ ಅಲ್ಲಿ 4 ಇದೆ. 4 1 4 2 ಸೊ ಏನ್ ಬಂತು, ಇಲ್ಲಿನೂ -2 ಬಂತು ಅಲ್ವಾ. ಇಲ್ಲಿನೂ -2, ಇಲ್ಲಿನೂ -2. ನಾವೇನ್ ಹೇಳ್ಬೋದು, LHS ಇಸ್ ಈಕ್ವಲ್ಸ್ ಟು RHS. ಅದೇ ರೀತಿ ಪ್ರಾಡಕ್ಟ್ ಮಾಡೋಣ. ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ಸ್ ಟು ಸಿ ಅಪಾನ್ ಎ. ಫಾರ್ಮುಲಾ ಅಲ್ಫಾ 0 ಇದೆ, ಬೀಟಾ -2 ಇದೆ. 0 ಮಲ್ಟಿಪ್ಲೈಡ್ ಬೈ ಎನಿ ನಂಬರ್ ಇಸ್ ಈಕ್ವಲ್ಸ್ ಟು 0. ಇಲ್ಲಿ ಕಾನ್ಸ್ಟೆಂಟ್ ಏನಿದೆ, 0 ಇದೆ. ಎ ಏನಿದೆ, 4 ಇದೆ. 0 ಡಿವೈಡೆಡ್ ಬೈ ಎನಿ ನಂಬರ್ ಇಸ್ ಈಕ್ವಲ್ಸ್ ಟು 0. ಸೊ ಇಲ್ಲಿ ಕೂಡ LHS ಇಸ್ ಈಕ್ವಲ್ಸ್ ಟು RHS. Thus verified. ಈ ಆಲ್ಫಾ ಬೀಟಾ ನಾವು ಝೀರೋಸ್, ನಾವು ಫೈಂಡ್ ದ ಝೀರೋಸ್ ಅಂತ ಹೇಳಿದಾರಲ್ವಾ, ಝೀರೋಸ್ ಫೈಂಡ್ ಮಾಡಿದ್ವಿ, ವೆರಿಫೈ ಕೂಡ ಮಾಡಿದ್ವಿ. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ. ಫಿಫ್ತ್ ಒನ್ ಏನ್ ಕೊಟ್ಟಿದ್ದಾರೆ, t² - 15 ಅಂತ ಕೊಟ್ಟಿದ್ದಾರೆ. ಇಲ್ಲಿನೂ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇಲ್ಲ. ಸೊ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಏನ್ ಬರುತ್ತೆ ನೋಡೋಣ. ax² + bx + c is equals to 0. ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಆದ್ರೆ ಇಲ್ಲಿ ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ, ಆದ್ರೆ ಈ ಟರ್ಮ್ ಇಲ್ಲ. ಅಂದ್ರೆ ಇಲ್ಲಿ ಏನಿರ್ಬೋದು, ಕೋಎಫಿಷಿಯಂಟ್ ಆಫ್ ಎಕ್ಸ್ ಇದೆಯಲ್ಲ, ಬಿ ವ್ಯಾಲ್ಯೂ 0 ಇರ್ಬೋದು. ಬಿ ವ್ಯಾಲ್ಯೂ 0 ಆದ್ರೆ ಆಟೋಮೆಟಿಕ್ ಎಕ್ಸ್ ವ್ಯಾಲ್ಯೂ ಕೂಡ 0 ಆಗುತ್ತೆ. ಸೊ ಇಲ್ಲಿ ಬರ್ಕೊಳ್ಳೋಣ. ಎ ಇಸ್ ಈಕ್ವಲ್ಸ್ ಟು ಏನಿದೆ, ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಬಿ ಇಸ್ ಈಕ್ವಲ್ಸ್ ಟು, ಬಿ ಅಂದ್ರೆ 0 ಇರ್ಬೋದಲ್ವಾ, ಅದಕ್ಕೆ ಅವರು ಇದನ್ನ ಎಲ್ಲ ವ್ಯಾಲ್ಯೂ 0 ಅಂತ ಕೊಟ್ಟಿಲ್ಲ, 0. ಸಿ ಇಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್ ಎಷ್ಟಿದೆ, -15. ಈ ರೀತಿ ಬರ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ. ಈಗ ನೋಡಿ, ಇದನ್ನ ಯಾವ ರೀತಿ ಫ್ಯಾಕ್ಟರೈಸ್ ಮಾಡ್ಬೇಕು ಅಂತಂದ್ರೆ, ನೋಡಿ ನಾವು ಈ ರೀತಿ ಬರ್ಕೋಬಹುದಲ್ವಾ. ನಾವು t² - √15 ಹೋಲ್ ಸ್ಕ್ವೇರ್ ಈ ರೀತಿ ಬರ್ಕೋಬಹುದಲ್ವಾ. √15 × √15 ಮಾಡಿದ್ರೆ ನಮ್ಗೆ 15 ಬರುತ್ತೆ. ಯಾಕೆ ಈ ರೀತಿ ಬರ್ಕೊಂಡ್ವಿ ಅಂದ್ರೆ, ಇದು ಒಂದು ಐಡೆಂಟಿಟಿ ಇದೆ ಅಲ್ವಾ, ನಮ್ಗೆ ಗೊತ್ತು. a² - b² ಇಸ್ ಈಕ್ವಲ್ಸ್ ಟು ಏನು, a + b × a - b ಅಲ್ವಾ. ನಮ್ಗೆ ಫ್ಯಾಕ್ಟರೈಸ್ ಮಾಡೋದು ಈಸಿ ಆಗುತ್ತೆ. ಸೊ ಏನ್ ಬರುತ್ತೆ, t + √15 t - √15 ಆಯ್ತು, ಫ್ಯಾಕ್ಟರೈಸ್ ಆಗೋಯ್ತು ಅಲ್ವಾ. ಐಡೆಂಟಿಟಿ ಇರೋದ್ರಿಂದ ಈಸಿ ಆಯ್ತು. ಸೊ t + √15 ಇಸ್ ಈಕ್ವಲ್ಸ್ ಟು 0, t - √15 ಇಸ್ ಈಕ್ವಲ್ಸ್ ಟು 0. ಈಗ √15 ಈ ಕಡೆ ಕಳ್ಸಿದ್ರೆ ಏನಾಗುತ್ತೆ, ಈಕ್ವಲ್ಸ್ ಟು ಈ ಕಡೆ ಕಳ್ಸಿದ್ರೆ -√15 ಆಯ್ತು. ಇದೇ ಟಿ ವ್ಯಾಲ್ಯೂ ಅಂದ್ರೆ ಇದೆ 0. ಆಲ್ಫಾ ಇಸ್ ಈಕ್ವಲ್ಸ್ ಟು -√15. ಇಲ್ಲಿನೂ ಅಷ್ಟೇ, t ಇಸ್ ಈಕ್ವಲ್ಸ್ ಟು -√15 ಈಕ್ವಲ್ಸ್ ಟು ಕಡೆ ಕಳ್ಸಿದ್ರೆ +√15 ಆಯ್ತು. ಸೊ ಬೀಟಾ ಇಸ್ ಈಕ್ವಲ್ಸ್ ಟು +√15 ಆಯ್ತು. ಈಗ ಝೀರೋಸ್ ಏನೋ ಫೈಂಡ್ ಔಟ್ ಮಾಡಿದ್ವಿ, ಈಗ ವೆರಿಫೈ ಮಾಡ್ಬೇಕಲ್ವಾ. ವೆರಿಫೈ ಮಾಡೋದಿಕ್ಕೆ ಫಾರ್ಮುಲಾ ಏನು, ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ಸ್ ಟು -b ಅಪಾನ್ ಎ. ಆಲ್ಫಾ ಏನಿದೆ, -√15 ಇದೆ, ಪ್ಲಸ್ ಬೀಟಾ ಏನಿದೆ, √15 ಇದೆ. ನೋಡಿ, -√15 + √15 ಅಂದ್ರೆ ಸೇಮ್ ಇದ್ರೆ ಕ್ಯಾನ್ಸಲ್ ಆಗುತ್ತಲ್ವಾ. ಸೊ ಕ್ಯಾನ್ಸಲ್ ಆಯ್ತು. ಸೊ ಏನ್ ಬಂತು, 0. ಓಕೆ, ಈ ಕಡೆ ಏನ್ ಬರುತ್ತೆ ನೋಡೋಣ. ಮೈನಸ್ ಬಿ ಅಂದ್ರೆ ಬಿ ವ್ಯಾಲ್ಯೂ ಏನಿದೆ, 0 ಅಪಾನ್ ಎ ಪ್ಲಸ್ ಅಲ್ಲಿ ಏನಿದೆ, 1 ಇದೆ. ಏನು ಇಲ್ಲ ಅಂದ್ರೆ 1 ಅಲ್ವಾ. ಸೊ 0 ಡಿವೈಡೆಡ್ ಬೈ ಎನಿ ನಂಬರ್ ಇಸ್ ಈಕ್ವಲ್ಸ್ ಟು 0. ಅಂದ್ರೆ ನಾವಿಲ್ಲಿ ಏನಂತ ಹೇಳ್ಬೋದು, LHS ಇಸ್ ಈಕ್ವಲ್ಸ್ ಟು RHS ಅಲ್ವಾ.
ಈಗ ಸಮ್ ಮಾಡಿದ್ವಿ, ಈಗ ಪ್ರಾಡಕ್ಟ್ ಮಾಡೋಣ. ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ಸ್ ಟು ಫಾರ್ಮುಲಾ ಏನು, ಸಿ ಅಪಾನ್ ಎ. ಓಕೆ, ಅಲ್ಫಾ ಏನಿದೆ -√15 ಇಂಟು +√15. ನೋಡಿ, ಮೈನಸ್ ಇಂಟು ಪ್ಲಸ್ ಮೈನಸ್ 15, √15 ಇಂಟು √15 ಮಾಡಿದ್ರೆ ಓನ್ಲಿ 15 ಬಂತು, ರೂಟ್ ಹೋಯ್ತು ಅಲ್ವಾ. ಸೊ -15 ಬಂತು ಇಲ್ಲಿ. ಈಗ ಕಾನ್ಸ್ಟೆಂಟ್ ಏನಿದೆ -15 ಇದೆ. ಎ ಪ್ಲೇಸ್ ಅಲ್ಲಿ ಏನಿದೆ 1 ಇದೆ. ಕೆಳಗಡೆ ಡಿನಾಮಿನೇಟರ್ 1 ಇದ್ರೇನು ಸೇಮೇ ಬರುತ್ತೆ ನಂಬರ್ ಅಲ್ವಾ. ಸೊ -15 ಇಸ್ ಈಕ್ವಲ್ಸ್ ಟು -15. ಅಂದ್ರೆ ಏನ್ ಹೇಳ್ಬೋದು ಇಲ್ಲಿನೂ ನಾವು, LHS ಇಸ್ ಈಕ್ವಲ್ಸ್ ಟು RHS. thus verified. zeros ಫೈಂಡ್ ಔಟ್ ಮಾಡಿದ್ವಿ, ವೆರಿಫೈ ಕೂಡ ಮಾಡಿದ್ವಿ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ನೋಡಿ, 6 1 ಏನ್ ಕೊಟ್ಟಿದ್ದಾರೆ, 3x² - x - 4 ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲೇ ಕೊಟ್ಟಿದ್ದಾರೆ. ಈಗ ನೋಡಿ, ಸ್ಪ್ಲಿಟಿಂಗ್ ಮಿಡಲ್ ಟರ್ಮ್ ಮಾಡ್ಬೇಕಲ್ವಾ. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಮೈನಸ್ ಕಾನ್ಸ್ಟೆಂಟ್ -4 ಇದೆ ಇಂಟು ಕೋಎಫಿಷಿಯಂಟ್ ಆಫ್ x² ಏನಿದೆ 3 ಇದೆ. ಮಲ್ಟಿಪ್ಲೈ ಮಾಡಿದ್ರೆ -12 ಆಯ್ತು. ಓಕೆ, ಈ -12 ನ ನಾವೇನ್ ಮಾಡ್ಬೇಕು, ಫ್ಯಾಕ್ಟರ್ಸ್ ಮಾಡಿದ್ರೆ ನಮ್ಗೆ ಇಲ್ಲಿ ಮಿಡಲ್ ಟರ್ಮ್ ಏನಿದೆ, ಕೋಎಫಿಷಿಯಂಟ್ ಆಫ್ x ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ -1 ಬರೋ ತರ ಮಾಡ್ಕೋಬೇಕು. ಈಗ ನೋಡಿ, 12 ಇದೆ, 3 4 ನೋಡಿ, 4 - 3 ಮಾಡಿದ್ರೆ ನಮ್ಗೆ 1 ಬರುತ್ತಲ್ವಾ. ಆದ್ರೆ -1 ಬರ್ಬೇಕು ಅಂದ್ರೆ ನಾವು ಬಿಗರ್ ನಂಬರಿಗೆ ಮೈನಸ್ ಸೈನ್ ಇಡ್ಬೇಕು. ಓಕೆ, ನೋಡಿ, -4 + 3 ಮಾಡಿದ್ರೆ -1 ಬರುತ್ತೆ. ಮಲ್ಟಿಪ್ಲೈ ಮಾಡಿದ್ ಕೂಡ ನಮ್ಗೆ -12 ಬರುತ್ತೆ. ಓಕೆ, ಇನ್ನು ನಾವೇನ್ ಬರ್ಕೋಬೇಕು, a ಇಸ್ ಈಕ್ವಲ್ಸ್ ಟು ಕೋಎಫಿಷಿಯಂಟ್ ಆಫ್ x² ಏನಿದೆ 3 ಇದೆ. b ಇಸ್ ಈಕ್ವಲ್ಸ್ ಟು ಕೋಎಫಿಷಿಯಂಟ್ ಆಫ್ x ಏನಿದೆ, ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ -1. ಕಾನ್ಸ್ಟೆಂಟ್ ಇಸ್ ಈಕ್ವಲ್ಸ್ ಟು -4 ಇದೆ. ಓಕೆ, ಈಗ ನೋಡಿ, 3x² ಇಲ್ಲಿ ಏನ್ ಬರ್ಕೋಬೇಕು, -4 + 3 ಇದೆ ಅಲ್ವಾ. ನಾನು ಯಾವ್ದು ಎಲ್ಲಾದ್ರೂ ಬರ್ಕೋಬಹುದು, 3 ಬರ್ಕೊಳ್ತೀನಿ. ಇಲ್ಲಿ 3x, ಸಾರಿ ಪ್ಲಸ್ ಬರಿಬೇಕು, ಇಲ್ಲಿ -4x. ಹೀಗೂ ಬರ್ಕೋಬಹುದು, -4 ಇಲ್ಲಿ ಬರ್ದು +3 ಕೂಡ ಇಲ್ಲಿ ಬರಿಬಹುದು. ಆದ್ರೆ ಇಲ್ಲಿ 3 ಇರೋದ್ರಿಂದ ಕಾಮನ್ ತೆಗಿಬಹುದು ಅಂತ ಬರ್ದಿದ್ದೀನಿ. ನೀವು 4x ಇಲ್ಲಿ -4x ಹಾಕೊಂಡು ಇಲ್ಲಿ +3x ಹಾಕೊಂಡ್ರು ಕೂಡ ನಮ್ಗೆ ಆನ್ಸರ್ ಸೇಮೇ ಬರುತ್ತೆ. ಓಕೆ, ಈಗ ನೋಡಿ, 4 - 3 ಮಾಡಿದ್ರೆ -1 ಬಂತು. ಈಗ 3x ಕಾಮನ್ ಇದೆ, ಕಾಮನ್ ತೆಗೋಣ, ಏನು ಉಳಿಯುತ್ತೆ, x ಒಂದೇ ಉಳಿಯಿತು. ಇಲ್ಲಿ 1 ಉಳಿಯುತ್ತೆ, 3x ಹೊರಗೆ ತೆಗೆದಿವಲ್ಲ ಅದಕ್ಕೆ. ಇಲ್ಲಿ ಏನ್ ಕಾಮನ್ ಇದೆ, -4 ಕಾಮನ್ ಇದೆ ಅಲ್ವಾ. ಸೊ -4 ಕಾಮನ್ ತೆಗೆದ್ವಿ, x ಉಳಿತು +x. ಇಲ್ಲಿ ಪ್ಲಸ್ ತಗೋಬೇಕು, ಯಾಕೆ ಹೇಳಿ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. ಓಕೆ, 4 ಹೊರಗಡೆ ತೆಗೆದಿದೀವಿ, 1 ಉಳಿಯುತ್ತೆ. ನೋಡಿ, ಸೇಮ್ ಬಂತಲ್ವಾ. ಸೊ x + 1 x + 1 ಕಾಮನ್ ಇದೆ, ಮತ್ತೆ x + 1 ಕಾಮನ್ ತೆಗೆಯೋಣ. ಏನ್ ಉಳಿತು, 3x - 4. ಓಕೆ, ಈಗ x + 1 is equals to 0, 3x - 4 is equals to 0. ಈಗ x is equals to ಈ 1 ಈ ಕಡೆ ಕಳ್ಸಿ, ಈಕ್ವಲ್ಸ್ ಈ ಕಡೆ ಕಳ್ಸಿದ್ರೆ ಏನಾಗುತ್ತೆ, -1 ಆಯ್ತು ಅಲ್ವಾ. ಇದೇ ಆಲ್ಫಾ. ಆಲ್ಫಾ ಇಸ್ ಈಕ್ವಲ್ಸ್ ಟು -1. ಅದೇ ರೀತಿ ಇದು ಮಾಡೋಣ. 3x is equals to ಈ -4 ನ ಈ ಕಡೆ ಈಕ್ವಲ್ ಟು ಈ ಕಡೆ ಕಳ್ಸಿದ್ರೆ +4 ಆಯ್ತು. x is equals to 4, ಈ 3 ನ ಈಕ್ವಲ್ಸ್ ಈ ಕಡೆ ಕಳ್ಸಿದ್ರೆ ಡಿವೈಡ್ ಆಗುತ್ತೆ. ಇದೇ ಬೀಟಾ. ಬೀಟಾ ಇಸ್ ಈಕ್ವಲ್ಸ್ ಟು ಅಗೇನ್ 4/3. ಇದು zeros ಫೈಂಡ್ ಮಾಡಿದ್ವಿ. ಒಂದು 0 -1 ಬಂತು, ಇನ್ನೊಂದು 0 4/3 ಬಂತು. ಈಗ ವೆರಿಫೈ ಮಾಡೋಣ. ವೆರಿಫೈ ಯಾವ ರೀತಿ ಮಾಡಬೇಕು, ಆಲ್ಫಾ ಪ್ಲಸ್ ಬೀಟಾ ಸಮ್ ಇದು ಇಸ್ ಈಕ್ವಲ್ಸ್ ಟು ಫಾರ್ಮುಲಾ ಏನು, -b/a. ಓಕೆ, ಆಲ್ಫಾ ಏನ್ ಬಂದಿದೆ -1 ಪ್ಲಸ್ ಬೀಟಾ ಏನ್ ಬಂದಿದೆ 4/3 ಬಂದಿದೆ. ಓಕೆ, ಈಗ ಇದಕ್ಕೆ LCM ತೆಗಿಬೇಕು.
3 ಬರುತ್ತೆ. ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ ಡಿನಾಮಿನೇಟರ್ ಅಲ್ಲಿ. ಸೊ 3/1 ಮಾಡಿದ್ರೆ 3ನೇ ಬಂತು. 3 into 1 ಮಾಡಿದ್ರೆ -3 ಪ್ಲಸ್ ಇಲ್ಲಿ ಡಿನಾಮಿನೇಟರ್ 3 ಇದೆ. ಸೊ 3/3 ಮಾಡಿದ್ರೆ 1 ಬಂತು. 1 into 4 ಮಾಡಿದ್ರೆ 4 ಬಂತು. ಸೊ ನೋಡಿ, 1 + 1 ಮೈನಸ್ ಇದ್ರೆ ಮೈನಸ್ ಮಾಡಬೇಕು. 4 - 3 1/3 ಬಂತು. ಓಕೆ, ಇದು LHS. RHS ಏನ್ ಬರುತ್ತೆ ನೋಡೋಣ. ಮೈನಸ್ ಬಿ ಪ್ಲಸ್ ಅಲ್ಲಿ ಏನಿದೆ -1. ಈಗ ಕೆಳಗೆ ಎ ಪ್ಲಸ್ ಅಲ್ಲಿ ಏನಿದೆ 3 ಇದೆ ಅಲ್ವಾ. ಈಗ ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ 1/3. ಇಲ್ಲಿನೂ 1/3 ಬಂದಿತ್ತು, ಇಲ್ಲಿನೂ 1/3 ಬಂತು. ಅಂದ್ರೆ ಏನಂತ ಹೇಳ್ಬೋದು, LHS is equals to RHS ಅಲ್ವಾ. ಈಗ ಪ್ರಾಡಕ್ಟ್ ಮಾಡೋಣ. ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ಸ್ ಟು ಫಾರ್ಮುಲಾ ಏನು, C/A. ಅಲ್ಫಾ ಏನಿದೆ -1 ಇದೆ, ಬೀಟಾ 4/3 ಇದೆ. ಮಲ್ಟಿಪ್ಲೈ ಮಾಡಿದ್ರೆ 4 1 4 ಆಯ್ತು, ಮೈನಸ್ ಇರೋದ್ರಿಂದ -4/3 ಬಂತು. ಇಲ್ಲಿ ಕಾನ್ಸ್ಟೆಂಟ್ ಏನಿದೆ -4 ಇದೆ. ಎ ಪ್ಲೇಸ್ ಅಲ್ಲಿ ಏನಿದೆ 3 ಇದೆ. ಸೊ ಇಲ್ಲಿನೂ ಏನ್ ಬಂತು -4/3. ಇಲ್ಲಿನೂ ಏನು ಹೇಳ್ಬೋದು ನಾವು, LHS is equals to RHS. Thus verified. zeros ಫೈಂಡ್ ಔಟ್ ಮಾಡಿದ್ವಿ, ವೆರಿಫೈ ಕೂಡ ಮಾಡಿದ್ವಿ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ. ಈಗ ನೆಕ್ಸ್ಟ್ ಒನ್.